ಗ್ಲೋಬಲಿ ಬಾಸ್ಮತಿ ರೈಸ್ ಮಾಡೋದು ಇಂಡಿಯಾ ಮತ್ತು ಪಾಕಿಸ್ತಾನಲ್ಲಿ ಮಾತ್ರ. ಬಿರಿಯಾನಿ ಎಲ್ಲಿ ತಿಂತಾರೆ ಅಲ್ಲೆಲ್ಲ ಇದನ್ನೇ ಯೂಸ್ ಮಾಡೋದು. ಮಿಡ್ಲ್ ಈಸ್ಟ್, ಇರಾನ್, ದುಬೈ, UAE. ಸೊ 40ರಲ್ಲಿ ಬೈ ಮಾಡಿದೆ, ಒಂದು 10% ಡ್ರಾಪ್ ಆಯ್ತು. 36ರಲ್ಲಿ ಮತ್ತೆ ಆ್ಯಡ್ ಮಾಡಿದೆ, ಮತ್ತು 32 ಮತ್ತೆ ಆ್ಯಡ್ ಮಾಡಿದೆ, 28 ಬಂತಲ್ಲೂ ಆ್ಯಡ್ ಮಾಡಿದೆ. ಕೋವಿಡ್ ಹಿಟ್ ಆದಾಗ ಕೋವಿಡಲ್ಲಿ 14ಗೆ ಹೋಗಿತ್ತು. ಈ ಥರದಕ್ಕೆಲ್ಲ ಮಾರ್ಕೆಟಿಂಗ್ ಮಾರ್ಜಿನ್ ಅಂದ ತಕ್ಷಣ ಅವರೆಲ್ಲ ಹೈ ಆಗ್ಬಿಡ್ತಾರೆ ಇನ್ವೆಸ್ಟರ್ಸ್. ಕರೆಕ್ಟ್. ಹೈ ಮಾರ್ಜಿನ್ ಬರುತ್ತೆ ಅಂದರೆ ಆಲ್ ಬಿ ಹ್ಯಾಪಿ. ಸೊ ಆ ಆ್ಯಂಗಲಿಂದ ದೇ ಹ್ಯಾವ್ ಡನ್ ವೆಲ್. ನಮಸ್ಕಾರ ಶ್ರೇಯಸ್, ನಮ್ಮ ಪಾಡ್ಕಾಸ್ಟ್ನ 6ನೇ ಸಂಚಿಕೆಗೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಮಿಥುನ್, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ ಅಗೇನ್. ನಿಮಗೂ ನಿಮ್ಮ ನೋಡುಗರಿಗೂ ವೀಕ್ಷಕರಿಗೂ ನಮಸ್ಕಾರ. ಓಕೆ, ಏನು RCB ಜರ್ಸಿ ಹಾಕೊಂಡ್ಬಿಟ್ಟಿದೆ, ಮಸಲ್ಸ್ ತೋರ್ಸಕ್ಕೋ ಫ್ಯಾನ್ ಅಂತ ತೋರ್ಸಕ್ಕೋ ಗೊತ್ತಾಗ್ತಾ ಇಲ್ಲ. RCB ಫ್ಯಾನ್ಸ್ಗಳಿಗೆ ಖುಷಿ ಆಗಲಿ ಅಂತ ಹಾಕೊಂಡಿದ್ದೀನಿ. ಓಕೆ, ಅಟ್ಲೀಸ್ಟ್ ಒಬ್ಬ ಕರ್ನಾಟಕ ಪ್ಲೇಯರ್ ಇದ್ದಾನೆ ಈ ಸಲಿ ಅಂತ ನಾವು ಒಂದು ಸ್ವಲ್ಪ ಸಪೋರ್ಟ್ ಮಾಡೋಣ ಅಂತ. ಪರವಾಗಿಲ್ಲ, ಫೈನಲಿ ಆದ್ರೂ ಕನ್ವರ್ಟ್ ಆಗ್ತಾ ಇದೆಯಲ್ಲ. ಓಕೆ, ಇನ್ನೊಂದು 2-3 ಜನ ಕರ್ನಾಟಕದವ್ರು ಆಡಿದ್ರೆ ಫುಲ್ಲಿ RCB ಫ್ಯಾನ್ ಆಗೋಣ. ಬರೀ ಬೆಂಗಳೂರು ಅಂತ ಹೆಸರಲ್ಲಿ ಅಷ್ಟೇ ಇರೋದಲ್ಲದೆ ಟೀಮಲ್ಲೂ ಸ್ವಲ್ಪ ಜನ ಇದ್ರೆ ಖುಷಿ ಆಗುತ್ತೆ. ಓಕೆ, ಇವಾಗ ಕ್ರಿಕೆಟ್ನ ಸದ್ಯಕ್ಕೆ ಸೈಡ್ಗೆ ಇಡೋಣ, ಆ್ಯಕ್ಚುಯಲ್ ಟಾಪಿಕ್ ಬರೋಣ. ಕಳೆದ ಸಂಚಿಕೆಯಲ್ಲಿ ನಮ್ಮ ಫೇಲ್ಯೂರ್ ಬಗ್ಗೆ ಮಾತಾಡಿದ್ವಿ, ಏನು ಅದರಿಂದ ಕೀ ಲರ್ನಿಂಗ್ ಇದೆಲ್ಲ ಮಾತಾಡಿದ್ವಿ. ಇವಾಗ ಸಕ್ಸಸ್ ಬಗ್ಗೆ ಮಾತಾಡೋಣ, ಸಕ್ಸಸ್ ಸ್ಟೋರಿ ಬಗ್ಗೆ ಮಾತಾಡೋಣ. ಸೊ ದೇರ್ ಆರ್ ಮಲ್ಟಿಪಲ್ ಕಂಪನೀಸ್ ಟು ಕವರ್, ಬಟ್ ಮಲ್ಟಿಪಲ್. ಓಕೆ, ಗುಡ್ ನ್ಯೂಸ್. ಓಕೆ, ಜಾಸ್ತಿ ಹಂಬಲ್ ಆಗಿದ್ದೀರಾ. Okay. ಓಕೆ, L&T ಫುಡ್ಸ್ ಬಾಸ್ಮತಿ ರೈಸ್ ಕಂಪನಿ ಇದು ಬಂದ್ಬಿಟ್ಟು. ನನ್ಗೆ ಗೊತ್ತಿರೋ ಹಾಗೆ ದಾವತ್ ಬಂದ್ಬಿಟ್ಟು 20ರಿಂದ 30 ರೂಪಾಯಿ ಟ್ರೇಡ್ ಆಗ್ತಾ ಇತ್ತು. ಹೈ ಒಂದು 450 ರೂಪಾಯಿ ತನಕನೂ ಹೋಗಿದೆ. ಇವಾಗ ನೀವು ಯಾವಾಗ ಈ ಸ್ಟಾಕ್ನ ಬೈ ಮಾಡಿದ್ರಿ, ಅಂಡ್ ಬೈ ಮಾಡೋಕ್ಕೆ ಮೇನ್ ರೀಸನ್ಸ್ ಏನು, ಫಂಡಮೆಂಟಲ್ ಅನಾಲಿಸಿಸ್ ಅಂತ ಏನ್ ಡ್ರೈವ್ ಮಾಡ್ತು ನಿಮ್ಗೆ ಇದನ್ನ ಬೈ ಮಾಡೋದಕ್ಕೆ ಈ ಪರ್ಟಿಕ್ಯುಲರ್ ಸ್ಟಾಕ್ಸ್? ಸೊ ದಾವತ್ ನಾನು 2018 ಟೈಮಲ್ಲೇ ಪರ್ಚೇಸ್ ಮಾಡಿದ್ದು. ಸೊ 40 ರೂಪಾಯಿ ಇತ್ತು ಅವಾಗ. ಓಕೆ, ಲೈಕ್ ಮೋಸ್ಟ್ ಟೈಮ್ಸ್ ವೆನ್ ಐ ಬೈ ಅ ಸ್ಟಾಕ್ ಆ್ಯಕ್ಚುಲಿ ಗೋಸ್ ಡೌನ್. ಸೊ 40ರಲ್ಲಿ ಬೈ ಮಾಡಿದೆ, ಒಂದು 10% ಡ್ರಾಪ್ ಆಯ್ತು. 36ರಲ್ಲಿ ಮತ್ತೆ ಆ್ಯಡ್ ಮಾಡಿದೆ, ಮತ್ತು 32 ಮತ್ತೆ ಆ್ಯಡ್ ಮಾಡಿದೆ, 28 ಬಂತಲ್ಲೂ ಆ್ಯಡ್ ಮಾಡಿದೆ, 25 ಬಂತು. ದಿಸ್ ಇಸ್ ದಿ ಬಾಟಮ್, ಇದಕ್ಕಿಂತ ಕೆಳಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ. 2019 ಲೇಟ್ 2019 ಅಂತ ಅನ್ಕೊಂಡು ಅಲ್ಲೂ ಆ್ಯಡ್ ಮಾಡಿದೆ. ಓಕೆ, ಇನ್ನೂ ಫಾಲ್ ಆಗಿ 18 ರೂಪಾಯಿಗೆ ಹೋಯ್ತು. ಜಾನ್ 2020 ಅಲ್ಲೂ ಆ್ಯಡ್ ಮಾಡಿದೆ 18 ರೂಪಾಯಿ. ಆಮೇಲೆ ಕೋವಿಡ್ ಹಿಟ್ ಆದಾಗ ಕೋವಿಡಲ್ಲಿ 14ಗೆ ಹೋಗಿತ್ತು. ಓಕೆ, ಸೊ ಇಟ್ ಹ್ಯಾಸ್ ಗಿವನ್ ಅ ಲಾಟ್ ಆಫ್ ಆಪರ್ಚುನಿಟಿ ಇಫ್ ಸಂಬಡಿ ವಾಂಟೆಡ್ ಟು ಬೈ. 14 ರೂಪೀಸಲ್ಲಂತೂ ಮಾರ್ಕೆಟ್ ಕ್ಯಾಪ್ ಎಲ್ಲ 500 ಕೋಟಿ 600 ಕೋಟಿಗೆ ಬಂದಿತ್ತು. 4,000 ಕೋಟಿ ಸೇಲ್ಸ್ ಇತ್ತು ಅವಾಗ. ಓಕೆ, ಸೊ ಟುವರ್ಡ್ 2019 ಪರ್ಚೇಸ್ ಮಾಡಿದ್ದೀನಿ ಅಂತ ಮಾಡಿದ್ದೆ ಅಂತ ಹೇಳ್ಬೋದು. ದಾವತ್ ಆಸ್ ಅ ಕಂಪ್ನಿ, ಇಟ್ಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಬಾಸ್ಮತಿ ರೈಸ್ ಕಂಪ್ನೀಸ್ ಇನ್ ಇಂಡಿಯಾ. ಇಂಡಿಯಾಲಿ 1 in 3 ಬಾಸ್ಮತಿ ರೈಸ್, ಬ್ರ್ಯಾಂಡೆಡ್ ಬಾಸ್ಮತಿ ರೈಸ್ ಸೋಲ್ಡ್ ಇಸ್ ದಾವತ್. ಸೊ 3 ಜನ ನಿಮ್ಮ ಕೇಳುಗರು ದಾವತ್ ರೈಸ್ ತೊಗೊಂಡಿದ್ರೆ 3ರಲ್ಲಿ 1 ಜನ ದಾವತ್ ತೊಗೊಂಡಿರ್ತಾರೆ. ಹಾಗಾಗಿ ಇಟ್ಸ್ ಅ ವೆರಿ ಬಿಗ್ ಕಂಪ್ನಿ. ಮತ್ತು ಗ್ಲೋಬಲಿ ಬಾಸ್ಮತಿ ರೈಸ್ ಮಾಡೋದು ಇಂಡಿಯಾ ಮತ್ತು ಪಾಕಿಸ್ತಾನಲ್ಲಿ ಮಾತ್ರ. ಎಕ್ಸ್ಪೋರ್ಟ್ ಆಗೋದು ಇಂಡಿಯಾ ಆ್ಯಂಡ್ ಪಾಕಿಸ್ತಾನಿಂದನೇ. ಇದನ್ನ ಎಲ್ಲಿ ತಿಂತಾರೆ ಅಂದರೆ ಮೋಸ್ಟ್ಲಿ ಮಿಡ್ಲ್ ಈಸ್ಟಲ್ಲಿ ಸಿಕ್ಕಾಬಿಟ್ಟೆ. ಬಿರಿಯಾನಿ ಎಲ್ಲಿ ತಿಂತಾರೆ ಅಲ್ಲೆಲ್ಲ ಇದನ್ನೇ ಯೂಸ್ ಮಾಡೋದು. ಮಿಡ್ಲ್ ಈಸ್ಟ್, ಇರಾನ್, ದುಬೈ, UAE ಅಲ್ಲಿ ಮಾಡ್ತಾರೆ. ಆಮೇಲೆ US ಅಲ್ಲಿ ಲಾಟ್ ಆಫ್ ಇಂಡಿಯನ್ ಡಯಾಸ್ಪೋರಾ ಇದೆ, ಮಿಡ್ಲ್ ಈಸ್ಟರ್ನ್ ಡಯಾಸ್ಪೋರಾ ಇದೆ, ಅಲ್ಲಿ ಕನ್ಸ್ಯೂಮ್ ಮಾಡ್ತಾರೆ. ಆಮೇಲೆ UK, ಯುರೋಪಲ್ಲೂ ದಟ್ ಈಸ್ ಆಲ್ಸೋ ಅ ಮಾರ್ಕೆಟ್. ಇದು ಈ ಕಂಪ್ನಿ ಸ್ಟೋರಿ ಏನಂದ್ರೆ, ಆ ಟೈಮಲ್ಲಿ ಸೊ ಒನ್ ಫ್ರೆಂಡ್ ನನಗೆ ಇದನ್ನ ಹೇಳಿ, ಇಟ್ಸ್ ಅನ್ ಇಂಟ್ರೆಸ್ಟಿಂಗ್ ಕಂಪ್ನಿ, ಶುಡ್ ಟೇಕ್ ಅ ಲುಕ್ ಅಂತ ಹೇಳಿದ. ಸೊ ಅದರಿಂದ ನಾನೇನು ಡಿಸ್ಕವರ್ ಮಾಡಲಿಲ್ಲ. ಸೊ ಏನಾಗಿತ್ತು, 2018 2-3 ಇಯರ್ಸಿಂದ ಪ್ರಾಫಿಟ್ ಸ್ಟಾಗ್ನೇಟ್ ಆಗಿತ್ತು. ಇವೊಂದು ಸೇಲ್ಸ್ ಫಾರ್ ಗ್ರೋಯಿಂಗ್, ಪ್ರಾಫಿಟ್ 130 crores ಲೆವೆಲಲ್ಲಿ ಸ್ಟಾಗ್ನೇಟ್ ಆಗಿತ್ತು. ಯಾಕೆ ಅಂತ ನೋಡಿದ್ರೆ, ದೇ ವರ್ ಇನ್ವೆಸ್ಟಿಂಗ್ ಹೆವಿಲಿ ಇನ್ ಯುರೋಪ್. ಅಲ್ಲಿ ಪ್ರೊಸೆಸಿಂಗ್ ಪ್ಲಾಂಟ್ ಸೆಟಪ್ ಮಾಡ್ತಾ ಇದ್ರು, ಅಲ್ಲಿ ಡಿಸ್ಟ್ರಿಬ್ಯೂಷನ್ ಸೆಟಪ್ ಮಾಡ್ತಾ ಇದ್ರು. ಅದಕ್ಕೆ ದೇ ವರ್ ಇನ್ವೆಸ್ಟಿಂಗ್ ಅರೌಂಡ್ 500 crores. ಓಕೆ, ಅಷ್ಟು ಕಂಪ್ನಿ ಇನ್ವೆಸ್ಟ್ ಮಾಡ್ತಾ ಇದೆ ಅಂದರೆ ದೇ ವಿಲ್ ಬಿ ಲುಕಿಂಗ್ ಫಾರ್ ಸಮ್ ರಿಟರ್ನ್. ಬಟ್ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ, ನೋಬಡಿ ಹ್ಯಾಸ್ ಪೇಷನ್ಸ್ ಟು ವೇಟ್. ಸೊ ನಂದು ಓನ್ಲಿ ಡಿಫ್ರೆನ್ಷಿಯೇಟೆಡ್ ಇನ್ಸೈಟ್ ವಾಸ್ ಪ್ರಾಫಿಟಬಿಲಿಟಿ ಆರ್ಟಿಫಿಷಿಯಲಿ ಸಪ್ರೆಸ್ ಆಗಿದೆ ಇವಾಗ. ಯುರೋಪ್ ಆಪರೇಷನ್ ಜಸ್ಟ್ ಟೇಕ್ ಆಫ್ ಆಗ್ತಾ ಇತ್ತು, ಒಳ್ಳೆ 50-60% ಗ್ರೋತ್ ಬರ್ತಾ ಇತ್ತು ಯುರೋಪಲ್ಲಿ. ಸೊ ನನ್ನ ಥೀಸಿಸ್ ವಾಸ್ ಇನ್ 3 years ಯುರೋಪ್ ವಿಲ್ ಡೂ ವೆರಿ ವೆಲ್. ಪ್ರಾಫಿಟಬಿಲಿಟಿ ಆರ್ಟಿಫಿಷಿಯಲಿ ಸಪ್ರೆಸ್ ಆಗಿರೋ ಡಬಲ್ ಆಗುತ್ತೆ, ಸ್ಟಾಕ್ ವಿಲ್ ಪ್ರಾಬ್ಲಿ ಟ್ರಬಲ್, ಆ್ಯಂಡ್ ಇಟ್ ವಾಸ್ ವೆರಿ ಚೀಪ್. ಸೊ ಸ್ವಲ್ಪ ರೀರೇಟಿಂಗ್ ಆದರೂ 3x 4x ಆಗ್ಬೋದು ಅಂತ ಅನ್ಕೊಂಡು ನಾನು ಪರ್ಚೇಸ್ ಮಾಡಿದ್ದೆ. ಓಕೆ, ದಟ್ ವಾಸ್ ದಿ ಐಡಿಯಾ 2018-2019. ಓಕೆ. ಅಂದರೆ ಇವಾಗ ನೀವು ಬೈ ಮಾಡಿದ್ಮೇಲೆ ಅಟ್ಲೀಸ್ಟ್ ಐ ಥಿಂಕ್ ಮೇಜರ್ ಪೋರ್ಷನ್ ಆಫ್ ದ ಪೋರ್ಟ್ಫೋಲಿಯೋ ಅಂದರೆ ತೊಗೊಂಡಾಗಿತ್ತು ನೀವು ಅದಕ್ಕೆ. ಅದಾದಮೇಲೆ ಕೋವಿಡ್ ಬಂತು, ಇನ್ನೂ ಫರ್ದರ್ ಡೌನ್ ಆಯಿತು. ಅಷ್ಟು ವೋಲಟೈಲ್ ಮಾರ್ಕೆಟ್ ಇದ್ದಾಗ ಪ್ರೈಸ್ ಕೂಡ ನೀವು 40ಇಂದ 14ವರೆಗೂ ಅಂದರೆ ಇಟ್ ಇಸ್ ಲೈಕ್ ಆಲ್ಮೋಸ್ಟ್ 70% ಅಷ್ಟು ಡೌನ್ ಆಗಿದ್ದಾಗ ನಿಮಗೆ ಡೌಟ್ ಯಾವ್ದಾದ್ರು ಒಂದು ಮೂಮೆಂಟಲ್ಲಿ ಬರಲಿಲ್ವಾ ಈ ಸ್ಟಾಕ್ ಮೇಲೆ, ಅಂದರೆ ವರ್ಕೌಟ್ ಆಗುತ್ತೋ ಇಲ್ವಾ ಈ ಬೆಟ್ ಅನ್ನೋ ಥರ ಏನಾದರೂ ಡೌಟ್ ಬಂತಾ?
ಡೌಟ್ ಇದ್ದೇ ಇರುತ್ತೆ. ಸ್ಟಾಕ್ ಕೊಲ್ಯಾಪ್ಸ್ ಆದಾಗ ಎಸ್ಪೆಷಲಿ ನಮ್ದು ನೆಗೆಟಿವ್ ಥಿಂಕಿಂಗ್ ಏನಿರುತ್ತೆ ಅದೆಲ್ಲ ಎನ್ಹಾನ್ಸ್ ಆಗಿ ಡೌಟ್ ಬಂದೇ ಬರುತ್ತೆ. ಬಟ್ ನಾನೇನ್ ನೋಡ್ತಾ ಇದ್ದೇನೆ, ಡೇಟಾ ನೋಡ್ತಾ ಇದ್ದೆ, ಅರ್ನಿಂಗ್ಸ್ ಯಾವ ತರ ಚೇಂಜ್ ಆಗ್ತಾ ಇದೆ, ಯುರೋಪಲ್ಲಿ ಅರ್ನಿಂಗ್ಸ್ ಯಾವ ತರ ಚೇಂಜ್ ಆಗ್ತಾ ಇದೆ, ಆಲ್ ಗುಡ್, ಅಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ. ಸೊ ದ್ಯಾಟ್ ಸಾರ್ಟ್ ಆಫ್ ಗೇವ್ ಮಿ ದಿ ಕಾನ್ಫಿಡೆನ್ಸ್ ಟು ಲೈಕ್ ಸ್ಟೇ ಆನ್ ದಿ ಕೋರ್ಸ್, ಹೋಲ್ಡ್ ಅಂತ. ಮತ್ತೆ ಕೋವಿಡ್ ಅಲ್ಲಿ ಇನ್ನೊಂದು ಏನಾಗಿತ್ತು ಅಂದ್ರೆ ಎಲ್ಲ ಮನೇಲೇ ಇದ್ರು, ಸೊ ಎಲ್ಲ ಹೋಲ್ಡಿಂಗ್ ಮಾಡ್ತಾ ಇದ್ರು. 1 kg ತಗೊಳ್ಳೋರು 5 kg ತಗೊಂತಾ ಇದ್ರು, ಸೊ ದಟ್ ದೇ ಕ್ಯಾನ್ ಡೋಂಟ್ ಹ್ಯಾವ್ ಟು ಗೋ ಔಟ್ ಅಗೇನ್ ಟು ಬೈ. ಸೊ ಅದು ಇಟ್ ವಾಸ್ ಪಾಸಿಟಿವ್ ಫಾರ್ ದಾವತ್. ಸೊ ಹಂಗಾಗಿ ಆ ಟೈಮಲ್ಲೂ ಏನು ಪ್ರಾಬ್ಲಮ್ ಆಗಿಲ್ಲ ನನಗೆ. ಇವನ್ ದೋ ಇಟ್ ವಾಸ್ ಗೋಯಿಂಗ್ ಡೌನ್, ನಾನು ಚಿಲ್ಲೇ ಇದ್ದೆ ಅದನ್ನ. ಸೊ ಆ ತರ ಏನು ಪ್ರಾಬ್ಲಮ್ ಆಗಿಲ್ಲ. ಟಿಪಿಕ್ಲಿ ನನಗೆ ಪರ್ಸನಲಿ ಮೇಲ್ ಹೋದ್ರೆ ಪ್ರಾಬ್ಲಮ್, ಕೆಳಗೋದ್ರೆ ಇಟ್ಸ್ ಓಕೆ, ವಿಲ್ ಸಿ ದಿ ಅರ್ನಿಂಗ್ಸ್ ಅಂಡ್ ವಿಲ್ ಮ್ಯಾನೇಜ್. ಮೇಲೆ ತುಂಬಾ ಫಾಸ್ಟ್ ಹೋಗ್ಬಿಟ್ರೆ ಇನ್ನೇನು ಹೋಲ್ಡ್ ಮಾಡ್ಬೇಕಾ, ಸೆಲ್ ಮಾಡಿಲ್ಲ ಅಂತ ಪ್ರಾಬ್ಲಮ್ ಬರುತ್ತೆ. ನೆವರ್ ವೆಂಟ್ ಅಪ್ ದಟ್ ವೇ. ಕರೆಕ್ಟ್. ಆಕ್ಚುಯಲ್ ಪೊಸಿಷನ್ ಸೈಜು ಬಿಲ್ಡ್ ಆಗಲ್ಲ ಹಂಗಿದ್ದಾಗ. ಕರೆಕ್ಟ್. ಸೊ ಹಂಗಾಗಿ ಇಟ್ ವಾಸ್ ಈಸಿ ಟು ಹೋಲ್ಡ್. ನೀನ್ ಹೇಳ್ಬೇಕು, ವಾಟ್ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ನಾನು ನಿಂಗೆ ಮೆಸೇಜ್ ಮಾಡಿದ್ದೆ, ಸೊ ಯು ಡಿಡ್ಂಟ್ ಲುಕ್ ಎಟ್ ಇಟ್. ಸೊ ರಿಗ್ರೆಟ್ಸ್ನೆಲ್ಲ ಜಾಸ್ತಿ ನೆನಪಿಸಬಾರ್ದು. ಐ ಥಿಂಕ್ 50-60 ಇಲ್ಲಿ ಇರ್ಬೇಕಾದ್ರೆ ನೀನು ಹೇಳಿದೆ ನನಗೆ ಕೋವಿಡ್ ಟೈಮಲ್ಲಿ ನೋಡಿದೆ, ಲೈಕ್ ಎಕ್ಸಾಕ್ಟ್ 50 ಬರಲಿ ಅನ್ನೋ ಥರನ ಒಂದು 5 to 10% ಡೌನ್ ಆಗಲಿ, ಐ ವಿಲ್ ಟೇಕ್ ಅ ಪೊಸಿಷನ್ ಅಂತ. ಬಟ್ ಅದಾದ್ಮೇಲೆ ಕಂಟಿನ್ಯೂಸ್ ರ್ಯಾಲಿ ಆಯಿತು, ಬೈ ಮಾಡೋಕೆ ಆಪರ್ಚುನಿಟಿನೇ ಸಿಗಲಿಲ್ಲ. ಸೊ ಇಟ್ ಈಸ್ ಒನ್ ರಿಗ್ರೆಟ್. ವಾಟ್ ಐ ಫೀಲ್ ಲೈಕ್ ಅಂದರೆ, ಈಗ 50 ಇಲ್ಲಿರೋದು 450 ರೂಪಾಯಿಗೆ ಹೋಯ್ತು ಅಂದಾಗ ಅದಕ್ಕೂ ಕಂಪೇರ್ ಮಾಡಿದಾಗ 9 to 10x ಎಲ್ಲ ಆಗ್ತಾ ಇತ್ತು. ಸೊ ಹಾಗಿದ್ದಾಗ ನೀವು 9% ಅಥವಾ 10% ಬಗ್ಗೆ ಯೋಚನೆ ಮಾಡಿ ಪೊಸಿಷನ್ ತಗೊಳ್ಳೋದನ್ನ ಐ ಥಿಂಕ್ ಯು ಶುಡ್ ಅವಾಯ್ಡ್. ವೆನ್ ಡಬಲ್ ಆಗುತ್ತೆ, ಟ್ರಿಪಲ್ ಆಗುತ್ತೆ, 300ಕ್ಕೆ ಹೋಗುತ್ತೆ, 400ಕ್ಕೆ ಹೋಗುತ್ತೆ ಅನ್ನೋ ನಿಮ್ದು ಥೀಸಿಸ್ ಇದ್ದಾಗ 5% ಕೆಳಗಡೆ ನಾನು ಪೊಸಿಷನ್ ತಗೋತೀನಿ, ಅದರಿಂದ ಏನೋ ಚೇಂಜ್ ಆಗುತ್ತೆ ಅಂತ ಯೋಚನೆ ಮಾಡಿಕೊಂಡು ಐ ಮಿಸ್ಡ್ ಔಟ್. ಸೊ ದಟ್ ಈಸ್ ಒನ್ ಲರ್ನಿಂಗ್ ಫಾರ್ ಮೀ ಇನ್ ದಿಸ್ ಒನ್. ಇವೊಂದು ನಾನು ಬೈ ಮಾಡಿಲ್ಲ ಅಂದ್ರೂ ಕೂಡ. ಓಕೆ, ಇನ್ನೊಂದು ಕ್ವಶನ್ ಅಥವಾ ಇನ್ನೊಂದು ಪಾಯಿಂಟ್ ಅಂದ್ರೆ, ಇವಾಗ ನಾವು KRBL ಕೂಡ ನೋಡ್ತಾ ಇದ್ವಿ ಅನ್ಸುತ್ತೆ ಅದೇ ಟೈಮಲ್ಲಿ. ಈಗ KRBL ವರ್ಸಸ್ ದಾವತ್ನ ನೀವು ಹೇಗೆ ಡಿಸೈಡ್ ಮಾಡಿದ್ರಿ? ಎರಡೂನು ಈಗ ರೈಸ್ ಇದರಲ್ಲಿ 2 ಲೀಡಿಂಗ್ ಇತ್ತು ಕಂಪನೀಸ್ ಸ್ಟಾಕ್ಸ್. ಈಗ KRBL ತಗೋಬೋದಿತ್ತಲ್ಲ, ದಾವತ್ನ ಯಾಕೆ ತಗೊಂಡ್ರಿ? ಅಥವಾ ಏನ್ ಫಂಡ್ ಅದರಲ್ಲಿ? ಸೊ ಕನ್ವೆನ್ಷನಲ್ ವಿಸ್ಡಮ್ ಏನ್ ಹೇಳುತ್ತೆ ಮಾರ್ಕೆಟ್ ಅಲ್ಲಿ ಅಂದ್ರೆ, ಯು ಶುಡ್ ಆಲ್ವೇಸ್ ಬೈ ದಿ ಇಂಡಸ್ಟ್ರಿ ಲೀಡರ್. KRBL ಇಲ್ಲಿ ಅನ್ಡಿಸ್ಪ್ಯೂಟೆಡ್ ಇಂಡಸ್ಟ್ರಿ ಲೀಡರ್. ರೆವೆನ್ಯೂ ಸೈಜ್ ನೋಡಿದ್ರೆ ಇಟ್ ವಾಸ್ ಆಲ್ಮೋಸ್ಟ್ ಡಬಲ್. ಅವತ್ತು ಮಾರ್ಜಿನ್ಸ್ ಎಲ್ಲಾನು ಸಕ್ಕತ್ತಾಗಿತ್ತು, ಎವ್ರಿಥಿಂಗ್ ವಾಸ್ ಗುಡ್. 2018 ಅಂತೂ ನೋಡಿದ್ರೆ ಸಿಕ್ಕಾಬಿಟ್ಟೆ ರ್ಯಾಲಿ ಆಗಿ ಸ್ಟಾಕ್ ಎಲ್ಲೆಲ್ಗೂ ಹೋಗಿತ್ತು. KRBL ವಾಸ್ ಮಲ್ಟಿ ಬ್ಯಾಗರ್. ಬಟ್ ನನಗೆ ಏನಿತ್ತು ಅಂದ್ರೆ, ಒಂದು ವ್ಯಾಲ್ಯೂಯೇಷನ್ ವಾಸ್ ಆಲ್ರೆಡಿ ಹೈ. KRBL ಅಲ್ಲಿ ದೇರ್ ಇಸ್ ನಥಿಂಗ್ ಫಾರ್ ಇನ್ಕ್ರಿಮೆಂಟಲ್ ಚೇಂಜ್ ಇನ್ ವ್ಯಾಲ್ಯೂಯೇಷನ್ ಅಂತ ನಂಗೆ ಅನಿಸ್ತು. ಅದು ಒಂದು. ಇನ್ನೊಂದು KRBLದು ಸ್ಟ್ರಾಂಗ್ ಮಾರ್ಕೆಟ್ಸ್ ನೋಡಿದ್ರೆ ಇಟ್ ವಾಸ್ ಮಿಡ್ಲ್ ಈಸ್ಟ್, ಎಸ್ಪೆಷಲಿ ಇರಾನ್. ಸೊ ನಂಗೆ ಏನಿಸ್ತು ಅಂದ್ರೆ, ಸ್ವಲ್ಪ ರಿಸ್ಕಿ ಜಿಯೋಗ್ರಫಿ ಇರಾನ್, ಮತ್ತೆ ವ್ಯಾಲ್ಯೂಯೇಷನ್ ಇಸ್ ಆಲ್ಸೋ ಫುಲ್. ಸೊ ಹೌ ವಿಲ್ ಐ ಮೇಕ್ ಡಿಸ್ಪ್ರಪೋರ್ಷನೇಟ್ ರಿಟರ್ನ್ ಅನ್ನೋದು ನಂಗೆ ಕ್ಲಿಯರ್ ಇರಲಿಲ್ಲ. ಅದೇ ದಾವತ್ತಲ್ಲಿ ಇಟ್ ವಾಸ್ ಎಕ್ಸ್ಪೋಸ್ ಟು ವೆರಿ ಸೇಫ್ ಜಿಯೋಗ್ರಫೀಸ್, US, UAE, ಮಿಡ್ಲ್ ಈಸ್ಟ್, ಯುರೋಪ್. ಸೊ ಅಲ್ಲಿ ನನಗೆ ಇಟ್ ಫೆಲ್ ಸೇಫರ್. ಮತ್ತು ಡೊಮೆಸ್ಟಿಕಲ್ಲೂ ದಾವತ್ ಇವನ್ ದೋ ಇಂಡಿಯಾ ಗೇಟ್ ಇಸ್ ಅ ಬೆಟರ್ ಬ್ರ್ಯಾಂಡ್, KRBL ಇಸ್ ಅ ಬೆಟರ್ ಬ್ರ್ಯಾಂಡ್. ಐ ಫೆಲ್ಟ್ ಫ್ರಮ್ ಅ ಸ್ಟಾಕ್ ರಿಟರ್ನ್ ಪರ್ಸ್ಪೆಕ್ಟಿವ್ ದಾವತ್ತಲ್ಲಿ ಬೆಟರ್ ಚಾನ್ಸ್ ಇದೆ ಅಂತ ಅನ್ಸಿತ್ತು. ದಟ್ಸ್ ವೈ ಐ ವೆಂಟ್ ವಿತ್ ದಾವತ್. ಬಟ್ ಕೋಇನ್ಸಿಡೆಂಟ್ಲಿ ಏನಾಯ್ತು ಅಂದ್ರೆ, ಇರಾನ್ ಸ್ಯಾಂಕ್ಷನ್ ಆಗೋಯ್ತು. ಹಾಗಾಗಿ KRBLಗೆ ಸಿಕ್ಕ. ದಟ್ಸ್ ವೈ KRBL ಇಸ್ ಫ್ಲಾಟ್ ಲಾಸ್ಟ್ 5 years ನೋಡಿದ್ರೆ. ದುಬೈ ಥ್ರೂ ದೇ ಟ್ರೈ ಟು ರೂಟ್ ಇಟ್ ಟು ಇರಾನ್, ಬಟ್ ಅದು ದಟ್ ಇಸ್ ನಾಟ್, ಅದನ್ನು ಕ್ಲೋಸ್ ಔಟ್ ಆಯ್ತು. ಸೊ ದೇ ಆರ್ ನಾಟ್ ಏಬಲ್ ಟು ಶಿಫ್ಟ್ ಟು ಇರಾನ್. ಹಂಗಾಗಿ ದೇ ಆರ್ share has not gone up, or their business has not done well, versus Dawat which is focused on safer geographies is done well. Correct. ಇವಾಗ 14 ಇಂದ 450 ಅಂದ್ರೆ 30x ಆಲ್ಮೋಸ್ಟ್ ಇಟ್ ಇಸ್ 30x. ಸೊ ಇಷ್ಟು ಗ್ರೋತ್ ಆಗೋದಕ್ಕೆ ಮೇಜರ್ ಡ್ರೈವಿಂಗ್ ಫ್ಯಾಕ್ಟರ್ಸ್ ಏನು ಇಲ್ಲಿ? ಅಂದ್ರೆ ಇವಾಗ 40 ಬೈ ಮಾಡಿದ್ರೆ ನೀವು 2x 3x ಅನ್ಕೊಂಡ್ರು 120 150 ಅಥವಾ 200 ಬಂದ್ರು, ಲೈಕ್ ಆಲ್ ದ ಪಾಯಿಂಟ್ಸ್ ಯು ಮೆನ್ಷನ್ಡ್ ಆರ್ ಕರೆಕ್ಟ್, ಅದರಿಂದ ಅಲ್ಲಿಗೆ ಬಂತು ಅಂತ. ಬಟ್ ಇಟ್ ಕೇಮ್ ಟಿಲ್ 400 450 ಅಲ್ವಾ? ಇಷ್ಟು ಗ್ರೋತ್ಗೆ ಮೇಜರ್ ಫ್ಯಾಕ್ಟರ್ಸ್ ಏನು ಅಂದ್ರೆ, ಒಂದು ಸ್ಟಾರ್ಟಿಂಗ್ ವ್ಯಾಲ್ಯೂಯೇಷನ್ ವೆರಿ ಚೀಪ್. ಓಕೆ, ಹಾಗಾಗಿ ಸ್ಟಾರ್ಟಿಂಗ್ ಇಟ್ ವಾಸ್ ಟ್ರೇಡಿಂಗ್ ಅಟ್ 8 times earnings. ಇವಾಗ ಇಟ್ ಇಸ್ ಅರೌಂಡ್ 20-22 times earnings. ಸೊ ಆ ರೀರೇಟಿಂಗ್, ಜನರ ಪರ್ಸೆಪ್ಷನ್ ಆಫ್ ದಟ್ ಬಿಸ್ನೆಸ್ ಹಸ್ ಚೇಂಜ್ ಅ ಲಾಟ್. ಹಾಗಾಗಿ ಅದೊಂದು ಹ್ಯಾಸ್ ವರ್ಕ್. ದಿಸ್ ಇಸ್ ವಾಟ್ ಹ್ಯಾಪನ್ಸ್ ವೆನ್ ಯು ಬೈ ಥಿಂಗ್ಸ್ ಫಾರ್ ಚೀಪ್. ಜನರ ಪರ್ಸೆಪ್ಷನ್ ಚೇಂಜ್ ಆದ್ರೆ ಯು ಕ್ಯಾನ್ ಹ್ಯಾವ್ ಆ ಎಫೆಕ್ಟ್ ಬರುತ್ತೆ, ರೀರೇಟಿಂಗ್ ಎಫೆಕ್ಟ್ ಬರುತ್ತೆ. ಇನ್ನೊಂದ್ ಎರಡು ಏನು ಅಂದ್ರೆ, ತುಂಬಾ ಹೊಸ ಬಿಸ್ನೆಸ್ ಲೈನ್ ಸ್ಟಾರ್ಟ್ ಮಾಡಿದ್ರು. ಒಂದು US ಅಲ್ಲಿ ಜಾಸ್ಮಿನ್ ರೈಸ್ ಬಿಸ್ನೆಸ್ ನ ಬೈ ಮಾಡಿದ್ರು. ಓಕೆ, ದಟ್ ಇಸ್ ಆಲ್ಸೋ ಟರ್ನ್ಡ್ ಔಟ್ ಟು ಬಿ ವೆರಿ ಗುಡ್ ಅಕ್ವಿಸಿಷನ್.
ಆಮೇಲೆ ರೆಡಿ ಟು ಹೀಟ್ ಪ್ರಾಡಕ್ಟ್ಸ್ ಲಾಂಚ್ ಮಾಡಿದ್ದಾರೆ. ಸ್ನಾಕ್ಸ್ ಇದೆ, ಕಾರಿ ಅಂತ ಒಂದು ಸ್ನಾಕ್ ಇದೆ, ಅದಾದ್ಮೇಲೆ ರೆಡಿ ಟು ಹೀಟ್ ಬಿರಿಯಾನಿ ಕಿಟ್ ಇದೆ. ಓಕೆ. ಈ ತರದೆಲ್ಲ ಬಿಸ್ನೆಸ್ ಲಾಂಚ್ ಮಾಡಿದ್ದಾರೆ. ಇಲ್ಲೂ ಎಲ್ಲ ಥೀಸಿಸ್ ಏನು ಅಂದ್ರೆ ದೀಸ್ ಬಿಸ್ನೆಸಸ್ ವಿಲ್ ಹ್ಯಾವ್ ಹೈಯರ್ ಮಾರ್ಜಿನ್ ದನ್ ದಿ ಬಾಸ್ಮತಿ ಬಿಸ್ನೆಸ್ ಅಂತ. ಕರೆಕ್ಟ್. ಸೊ ಈ ತರ ಎಲ್ಲ ವರ್ಕ್ ಆಗಿದೆ. ಗ್ರೋತ್ ಚೆನ್ನಾಗಿ ಬಂದಿದೆ ಇನ್ ಆಲ್ ಮೇಜರ್ ಮಾರ್ಕೆಟ್ಸ್. UAE ಎಂಟರ್ ಆಗಿದ್ದಾರೆ. ಸೊ ಎಲ್ಲಾ ಫ್ಯಾಕ್ಟರ್ಸ್ ದೇ ಆರ್ ಡೂಯಿಂಗ್ ವೆಲ್. ಸೊ ದಟ್ ಈಸ್ ವೈ ಇಟ್ ಹ್ಯಾಸ್, ನಾನು ಇಮ್ಯಾಜಿನ್ ಮಾಡಿದ್ಕಿಂತ ಇಟ್ ಹಸ್ ಲಕ್ಕಲ್ಲಿ ಇಟ್ ಹಸ್ ವರ್ಕ್ ಈವನ್ ಬೆಟರ್ ದನ್ ಇಮ್ಯಾಜಿನ್. ಕರೆಕ್ಟ್. ಹಂಗೆ ನೋಡಿದ್ರೆ ಯೂನಿಲಿವರ್ ಆಲ್ಸೋ ವಾಸ್ ಹ್ಯಾವಿಂಗ್ ಎ ರೈಸ್ ರಿಲೇಟೆಡ್. ಕರೆಕ್ಟ್. ಯೂನಿಲಿವರ್ ಹತ್ರ ಒಂದಿತ್ತು, ಎಲಿಫೆಂಟಾ ಅಂತ ಬ್ರ್ಯಾಂಡ್ ಇತ್ತು, ಅದನ್ನ ದೇ ಸೋಲ್ಡ್ ಟು ದಾವತ್ 2018 ಅಲ್ಲೇ. ರೈಸ್ ಬಿಸ್ನೆಸ್ ಇಸ್ ವೆರಿ ಹಾರ್ಡ್ ಬಿಸ್ನೆಸ್. ಕರೆಕ್ಟ್. ಅದಕ್ಕೆ ಇವ್ರು ಆರ್ಗ್ಯಾನಿಕ್ ಈ ತರದೆಲ್ಲ ಮಾಡಿದ್ರೆ, ರೆಡ್ ರೈಸ್ ಬಿಸ್ನೆಸ್, ಬ್ಲಾಕ್ ರೈಸ್ ಆ ತರದೇನೋ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಮಾಡಿದ್ರೆ ಇಟ್ ವಿಲ್ ಆಡ್ ಮೋರ್ ವ್ಯಾಲ್ಯೂ, ಇಟ್ ಬಿ ಹೈಯರ್ ಮಾರ್ಜಿನ್. ಈ ತರದಕ್ಕೆಲ್ಲ ಮಾರ್ಕೆಟಿಂಗ್ ಮಾರ್ಜಿನ್ ಅಂದ ತಕ್ಷಣ ಅವರೆಲ್ಲ ಹೈ ಆಗ್ಬಿಡ್ತಾರೆ ಇನ್ವೆಸ್ಟರ್ಸ್. ಕರೆಕ್ಟ್. ಹೈ ಮಾರ್ಜಿನ್ ಬರುತ್ತೆ ಅಂದ್ರೆ ಆಲ್ ಬಿ ಹ್ಯಾಪಿ. ಸೊ ಆ ಆಂಗಲ್ ಇಂದ ದೇ ಹ್ಯಾವ್ ಡನ್ ವೆಲ್. ಹೌದು. ಸೊ ಹೋಪ್ಫುಲಿ ದೀಸ್ ಆರ್ ವೆರಿ ಸ್ಟಿಲ್ ನ್ಯೂ ಅವೆನ್ಯೂಸ್. ಇನ್ನೂ ಅವೆಲ್ಲ ಚೆನ್ನಾಗಿ ವರ್ಕ್ ಆದ್ರೆ ಇಟ್ ಕ್ಯಾನ್ ಸ್ಟಿಲ್ ಡೂ ವೆರಿ ವೆಲ್. ಕರೆಕ್ಟ್. ಇಲ್ಲೇನು ನಾವು ಇವಾಗ ಬೈ ಮಾಡಿ ಸೆಲ್ ಮಾಡಿ ಅಂತ ಏನಿಲ್ಲ. ದರ್ ಇಸ್ ನೋ ಬೈ ಆರ್ ಸೆಲ್ ರೆಕಮೆಂಡೇಶನ್ ವಾಟ್ಸ್ ಎವರ್. ದಿಸ್ ಇಸ್ ಜಸ್ಟ್ ಶೇರಿಂಗ್ ಅಬೌಟ್ ಅವರ್ ಎಕ್ಸ್ಪೀರಿಯನ್ಸ್. Peace.